ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಪ್ರಶ್ನೆ ಸಂಖ್ಯೆ 1. ಚೀನಾದಲ್ಲಿ ಆವರ್ತ ಮಾರುತಗಳನ್ನು ಈ ಹೆಸರಿನಿಂದ ಕರೆಯಲಾಗುವುದು. ಟೈಫೋನ್. ಎರಡನೇ ಪ್ರಶ್ನೆ. ಸುಲ್ತಾನ್ಪುರ ರಾಷ್ಟ್ರೀಯ ಉದ್ಯಾನವನವಿರುವ ರಾಷ್ಟ್ರ ಹರಿಯಾಣ. ಮೂರನೇ ಪ್ರಶ್ನೆ. ಅರ್ಥಶಾಸ್ತ್ರವು ಸಂಪತ್ತಿನ ಉತ್ಪಾದನೆ ಮತ್ತು ವಿತರಣೆಯ ಪ್ರಾಯೋಗಿಕ ವಿಜ್ಞಾನವಾಗಿದೆ ಎಂದು ಹೇಳಿದವರು ಜೆ.ಎಸ್. ಮಿಲ್. ನಾಲ್ಕನೇ ಪ್ರಶ್ನೆ. ಗಿಲ್ಟ್ ಎಡ್ಜ್ ಮಾರ್ಕೆಟ್ ಎಂದರೆ ಸರ್ಕಾರಿ ಭದ್ರತೆಗಳ ಮಾರುಕಟ್ಟೆ. ಐದನೇ ಪ್ರಶ್ನೆ. ಯಾವ ಪ್ರಾಣಿಯನ್ನು ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಎಂದು ಘೋಷಿಸಲಾಗಿದೆ? ಗಂಗಾ ಡಾಲ್ಫಿನ್. ಆರನೇ ಪ್ರಶ್ನೆ. ವಜ್ರವು ರಾಸಾಯನಿಕವಾಗಿ ಕಾರ್ಬನ್. ಏಳನೇ ಪ್ರಶ್ನೆ. ಒತ್ತಡ ಶೇಖರಣಾ ವಿಧದ ಅಗ್ನಿ ನಿರೋಧಕಗಳಲ್ಲಿ ಬಳಸಲಾಗುವ ಅನಿಲ ಯಾವುದು? ಕಾರ್ಬನ್ ಡೈಆಕ್ಸೈಡ್. ಎಂಟನೇ ಪ್ರಶ್ನೆ. ಲೀಗ್ ಆಫ್ ನೇಷನ್ಸ್ ಸ್ಥಾಪನೆಯಾದ ವರ್ಷ 1920. ಒಂಬತ್ತನೇ ಪ್ರಶ್ನೆ. ಮೆಡಿಟರೇನಿಯನ್ ಸಮುದ್ರ ಬೀಗದ ಕೈ ಜಿಬ್ರಾಲ್ಟರ್. ಹತ್ತನೇ ಪ್ರಶ್ನೆ. ಕನಸಿನ ಗೋಪುರದ ನಗರ ಎಂದು ಹೆಸರು ಪಡೆದಿರುವುದು ಆಕ್ಸ್ಫರ್ಡ್ ಅಥವಾ ಇಂಗ್ಲೆಂಡ್. 11ನೇ ಪ್ರಶ್ನೆ. ಸಾಗರದ ಅತ್ಯಂತ ಆಳ ಮರಿಯಾನ್ ಟ್ರೆಂಚ್. 12ನೇ ಪ್ರಶ್ನೆ. ಇಟಲಿಯನ್ನು ನಿವೃತ್ತ ಸೈನಿಕರನ್ನು, ನಿರುದ್ಯೋಗಿ ತರುಣರನ್ನು ಸಂಘಟಿಸಿ ಮುಸ್ಸೋಲಿನಿಯು ಕಟ್ಟಿದ ಸೇನಾಪಡೆ ಕಪ್ಪಂಗಿ. 13ನೇ ಪ್ರಶ್ನೆ. ಬರ್ಮಾ ಗಣರಾಜ್ಯವಾದದ್ದು 1948ರಲ್ಲಿ. 14ನೇ ಪ್ರಶ್ನೆ. ಘಾನ್ ದೇಶವನ್ನು ಬ್ರಿಟನ್ ಈ ರೀತಿ ಕರೆದಿದೆ: ಗೋಲ್ಡ್ ಕೋಸ್ಟ್. 15ನೇ ಪ್ರಶ್ನೆ. ಶೀತಲ ಸಮರಕ್ಕೆ ಇತಿಶ್ರೀ ಹಾಡಿದವರು ಅಧ್ಯಕ್ಷ ಬುಷ್ ಮತ್ತು ರಷ್ಯಾದ ಎಲ್ಸಿನ್. 16ನೇ ಪ್ರಶ್ನೆ. ಬ್ರಿಟಿಷರ ವಶದಲ್ಲಿದ್ದ ವಲಯ ಪರ್ಯಾಯ ದ್ವೀಪವು ಎಷ್ಟರಲ್ಲಿ ಸ್ವತಂತ್ರವಾಯಿತು? 1957ರಲ್ಲಿ. 17ನೇ ಪ್ರಶ್ನೆ. 1989ರಲ್ಲಿ ಬರ್ಮಾ ದೇಶವನ್ನು ಡ್ಯಾಶ್ ಎಂದು ನಾಮಕರಣ ಮಾಡಲಾಯಿತು? ಮ್ಯಾನ್ಮಾರ್. 18ನೇ ಪ್ರಶ್ನೆ. ಶೀತಲ ಸಮರದ ತೀವ್ರತೆ ಕಡಿಮೆ ಮಾಡಿದವರು ಅಮೆರಿಕಾದ ಅಧ್ಯಕ್ಷ ರೀಗನ್ ಮತ್ತು ಗೋರ್ಬಚೇವ್. 19ನೇ ಪ್ರಶ್ನೆ. ಜರ್ಮನಿ ದೇಶದ ಅಧ್ಯಕ್ಷರಾಗಿದ್ದ ಹಿಂಡೆನ್ಬರ್ಗ್ ಹಿಟ್ಲರನನ್ನು ಚಾನ್ಸಲರ್ ಆಗಿ ನೇಮಿಸಿದ್ದು 1933ರಲ್ಲಿ. 20ನೇ ಪ್ರಶ್ನೆ. ಜರ್ಮನಿಯು ಪೋಲೆಂಡನ್ನು ಯಾವಾಗ ವಶಪಡಿಸಿಕೊಂಡಿತು? 1939 ಸೆಪ್ಟೆಂಬರ್ನಲ್ಲಿ. ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಪ್ಲೀಸ್ ಸಪೋರ್ಟ್ ಮಾಡಿ.